ನಮಸ್ಕಾರ ಎಲ್ಲರಿಗೂ ವಿಶ್ವ ವಸು ಸಂವತ್ಸರದ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು. ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಕೂಡ ಆಶೀರ್ವದಿಸಲಿ. ಈ ಶುಭ ದಿನದಂದು ಯುಗಾದಿಯಂದು ಬೆಳಗ್ಗೆ ನಾವು ದೇವರ ಪೂಜೆ ಎಲ್ಲ ಮಾಡಿ ಹಿರಿಯರ ಕೈಲಿ ಬೇವು ಬೆಲ್ಲವನ್ನು ತಗೊಂಡು ಸೇವಿಸುವಾಗ ಹೇಳುವಂಥ ಒಂದು ಮಂತ್ರ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂದಳ ಭಕ್ಷಣಂ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ಮಂತ್ರದ ಒಂದು ಸಾರ ಅಥವಾ ಅರ್ಥ ಏನು ಅಂತ ಅಂದರೆ, ಎಲ್ಲರ ಆಯಸ್ಸು ಕೂಡ 100 ದಾಟಲಿ, ಶತಾಯುವಾಗಲಿ, ದೇಹವು ವಜ್ರದಂತೆ ಗಟ್ಟಿಯಾಗಲಿ, ಹಾಗೂ ಸರ್ವ ಸಂಪತ್ತುಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ, ಮತ್ತು ಸರ್ವ ಅನಿಷ್ಟಗಳು, ಕೆಟ್ಟದ್ದು, ರೋಗ, ಭಯ, ನಮ್ಮ ಒಂದು ದುರಭ್ಯಾಸಗಳೇನೇನಿದೆ ಎಲ್ಲವೂ ಕೂಡ ಹೊರಟು ಹೋಗಲಿ, ತೊಲಗಿ ಹೋಗಲಿ ಎನ್ನುವಂತಹ ಒಂದು ಅರ್ಥವನ್ನು ಈ ಮಂತ್ರ ಹೊಂದಿದೆ. ಇನ್ನು ಈ ಪದ್ಧತಿ ನಮಗೆ ಏನನ್ನ ಹೇಳುತ್ತೆ ಅಂತ ಅಂದರೆ, ನಮಗೆಲ್ಲರಿಗೂ ಗೊತ್ತು, ಹಿರಿಯರು ಯಾವುದನ್ನು ಕೂಡ ಸುಮ್ಮನೆ ಮಾಡಿರಲ್ಲ, ಅವರೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ತಗೊಂಡಾಗ ದೇಹಕ್ಕೆ ಕೂಡ ಸಾಕಷ್ಟು ಲಾಭಗಳಿದೆ. ಅದರಲ್ಲಿ ಮೇಯ್ನ್ ಆಗಿ ಅಂತ ಅಂದರೆ, ಬೇವು ಬ್ಲಡ್ ಪ್ಯೂರಿಫಿಕೇಷನ್ಗೆ ಹೆಲ್ಪ್ ಮಾಡುತ್ತೆ, ಬೆಲ್ಲ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಇನ್ನೂ ಸಾಕಷ್ಟು ಲಾಭಗಳಿವೆ. ಆದರೆ ಮುಖ್ಯವಾಗಿ ಇದರಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಅಂಶ ಏನಪ್ಪ ಅಂತ ಅಂದರೆ, ಮಾನಸಿಕವಾಗಿ ನಮಗೆ ಇದು ಏನು ಹೇಳ್ತಾ ಇದೆ ಅಂತ ಅಂದರೆ, ಬೇವು ಬೆಲ್ಲ ಅಂದರೆ ಕಷ್ಟ ಮತ್ತು ಸುಖ ಎರಡೂ ಕೂಡ ಮನುಷ್ಯನ ಜೀವನದಲ್ಲಿ ತೀರಾ ಸಹಜ. ಹಾಗಾಗಿ ಕಷ್ಟ ಬಂದಾಗ ಯಾರೂ ಕೂಡ ಕುಗ್ಗಬೇಡಿ, ಸುಖ ಬಂದಾಗ ಯಾರೂ ಕೂಡ ಹಿಗ್ಗಬೇಡಿ. ಕಷ್ಟವೂ ಶಾಶ್ವತವಲ್ಲ, ಸುಖವೂ ಶಾಶ್ವತವಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಈ ಮಂತ್ರ ನಮಗೆ ಕೊಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಎಂಥದೇ ಸಂದರ್ಭದಲ್ಲಿಯೂ ಗಟ್ಟಿಯಾಗಿ ನಿಲ್ಲೋಣ, ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ನಮಸ್ಕಾರ, ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.